ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಭೂಮಿ ಮನಸ್ವಿನಿಗೆ ಸರಿಯಾಗಿ ಚಳಿ ಬಿಡಿಸ್ತಾ ಇದ್ದಾಳೆ. ಅದೇನಂತ ತಿಳ್ಕೊಬೇಕಂದ್ರೆ ಈ ಸಂಚಿಕೆನ ಕೊನೆ ತನಕ ನೋಡಿ. ಅಜ್ಜಿ ಮನೆ ಹೊಲಿಸೋದಕ್ಕೆ ಅಜಿತ್ ಭೂಮಿ ಸೇರಿಕೊಂಡು ಚೆನ್ನಾಗಿ ಅಡುಗೆ ಮಾಡಿ ಅಜ್ಜಿಗೆ ಖುಷಿಪಡಿಸಿ ಊಟ ಎಲ್ಲ ಬಡಿಸ್ಕೊಂಡು ಹೋಗಿರ್ತಾರೆ. ಅಜಿತ್ ಭೂಮಿಗೆ ಚಳಿ ಕೋಲ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಹಾಲು ಮತ್ತು ಅರಿಶಿನ ಮಾಡ್ಕೊಂಬರೋದಕ್ಕೆ ಹೋಗಿರ್ತಾನೆ. ಇಲ್ಲಿ ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮನಸ್ವಿನಿ, ಏನು ಮಾಡ್ತೀಯಾ ನೀನು, ನಿನ್ನ ಮುಂದಿನ ಪ್ಲ್ಯಾನ್ ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ. ಅವಳು ಏನೂ ಇಲ್ಲ ಅಂತ ಹೇಳಿದಾಗ, ಹಾಗಾದರೆ ಮದುವೆ ಮಾಡೋಣ ಅಂತ ಕೇಳ್ತಾರೆ. ಯಾರಾದರೂ ಲವ್ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಹಾಗೇನೂ ಇಲ್ಲಪ್ಪ ಅಂತ ಹೇಳಿದಾಗ, ನಿನಗೆ ಯಾವ ಥರ ಹುಡುಗ ಬೇಕೋ ಹೇಳು, ಅದೇ ಥರ ಹುಡುಗನ ಹುಡುಕ್ತೀವಿ ಅಂತ ಹೇಳಿದಾಗ ಅವಳು ಅಜಿತ್ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆವಾಗ ಎಲ್ಲರೂ ಶಾಕ್ ಆಗ್ತಾರೆ. ದೇವ್ಯಾನಿಗೆ ತುಂಬ ಕೋಪ ಬರುತ್ತೆ. ಶ್ರವಣ್ ಎದ್ಬಿಟ್ಟು, ಏನು ಹೇಳ್ತಿದ್ಯಾ ಮಗಳೇ, ಅಜಿತ್ನ ಮದುವೆ ಆಗ್ತೀಯಾ ನೀನು ಅಂತ ಕೇಳ್ತಾ ಇರ್ತಾರೆ. ಅಯ್ಯಯ್ಯೋ ಇಲ್ಲ ಅಪ್ಪ, ನನಗೆ ಅಜಿತ್ ಥರ ಹುಡುಗ ಇದ್ದರೆ ಸಾಕು. ಅಜಿತ್ ನೋಡಿ ಎಷ್ಟು ಒಳ್ಳೆಯವರು, ಹೆಂಡತಿನ ಎಷ್ಟು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಆ ಥರ ಹುಡುಗ ಬೇಕು ಅಪ್ಪ. ಅವ್ರಿಗೆ ಹೆಂಡತಿ ಅಂದರೆ ತುಂಬ ಪ್ರಾಣ, ಹೆಂಡತಿನ ಒಂದು ನಿಮಿಷನೂ ಬಿಟ್ಟೇ ಇರೋದಿಲ್ಲ. ಈ ಥರ ಒಂದು ಪ್ರೀತಿ ನನಗೆ ಆಶ್ರಮದಲ್ಲಿ ಕಡಿಮೆ ಆಗಿದೆ. ಈ ಥರ ಅಜಿತ್ ಥರ ಹುಡುಗ ಸಿಕ್ಕಿದರೆ ಸಾಕಪ್ಪ ಅಂತ ಶ್ರವಣ್ಗೆ ಹೇಳ್ತಾಳೆ. ಸರಿ ಮಗಳೇ, ನಿನಗೆ ಅದೇ ಥರ ಪ್ರೀತಿ ಕಾಳಜಿ ಮಾಡೋ ಹುಡುಗನ್ನೇ ಹುಡುಕಿ ನಿನಗೆ ಮದುವೆ ಮಾಡ್ತೀನಿ ಅಂತ ಶ್ರವಣ್ ಹೇಳ್ತಾನೆ. ಆಗ ಮನಸ್ವಿನಿ ಮತ್ತು ದೇವ್ಯಾನಿ ಶಾಕ್ ಆಗ್ತಾರೆ. ಅಪ್ಪ, ನನಗೆ ಧಾರೆ ನೀವು ಮತ್ತು ಅಮ್ಮನೇ ನಿಂತ್ಕೊಂಡು ಮಾಡಬೇಕು. ಅಮ್ಮ ಸಿಗೋವರೆಗೂ ನನಗೆ ಮದುವೆ ಬೇಡ. ಮದುವೆ ಏಜ್ ಮೀರಿ ಹೋದರೂ ಪರವಾಗಿಲ್ಲ, ಅಮ್ಮ ಸಿಕ್ಕಿದ ಮೇಲೇ ನಾನು ಮದುವೆ ಆಗೋದು ಅಂತ ಶ್ರವಣ್ಗೆ ಹೇಳ್ತಾಳೆ. ಸರಿ ಆಯಿತು ಮಗಳೇ, ನಿನ್ನ ಇಷ್ಟ ಅಂತ ಹೇಳಿಬಿಟ್ಟು ಎಲ್ಲರೂ ಸುಮ್ಮನಾಗ್ತಾರೆ. ಆಗ ದೇವ್ಯಾನಿ ಹಬ್ಬ ಅಂತ ಸಮಾಧಾನ ಪಟ್ಕೋತಾಳೆ. ಎಲ್ಲಿ ಇವಳು ಅಜಿತ್ಗೆ ಕಾಳ ಹಾಕ್ತಿದ್ದಾಳೋ ಅಂತ ದೇವ್ಯಾನಿ ಸಿಟ್ಟು ಮಾಡ್ಕೊಂಡಿದ್ಲು. ಈಗ ಅವಳು ಅಜಿತ್ ಥರ ಹುಡುಗ ಬೇಕು ಅಂತ ಹೇಳಿ, ಆಮೇಲೆ ಮದುವೆನೂ ಇಷ್ಟು ಬೇಗ ಬೇಡ ಅಂತ ಹೇಳಿ ಮ್ಯಾನೇಜ್ ಮಾಡಿರೋದಕ್ಕೆ ದೇವ್ಯಾನಿ ಖುಷಿಯಾಗಿದ್ದಾಳೆ. ಅಪೇಕ್ಷಾ ಮನಸ್ವಿನಿನ ಕರೆದುಬಿಟ್ಟು, ನನಗೆ ಇಷ್ಟು ದಿನ ಅಂಜು ಜೊತೆಗಿದ್ಲು ಆ ಭೂಮಿನ ಹೊರಗೆ ಹಾಕೋದಕ್ಕೆ, ಈಗ ನೀನು ಸಹಾಯ ಮಾಡ್ತೀಯಾ? ಭೂಮಿ ನಮ್ಮ ಮನೇಲಿರೋದು ಒಂಚೂರು ಇಷ್ಟ ಇಲ್ಲ ಅವಳು ಅಂತ ಹೇಳ್ತಾರೆ. ಭೂಮಿ ಅಜಿತ್ಗೆ ತಕ್ಕವಾದ ಹೆಂಡತಿ ಅಂತ ಮನಸ್ವಿನಿ ಹೇಳ್ತಾಳೆ. ಏನು ತಕ್ಕನೋ ಏನು, ಅವಳು ನಮ್ಮ ಮನೆಗೆ ಸರಿಯಾದ ಜೋಡಿ ಅಲ್ಲ, ನಮ್ಮ ಅಜಿತ್ಗೂ ಸರಿಯಾದ ಜೋಡಿ ಅಲ್ಲ. ಅವಳು ಈ ಮನೇಲಿರೋದು ಮಾತ್ರ ನಂಗೆ ಇಷ್ಟ ಇಲ್ಲ. ಅವಳನ್ನು ಹೊರಗೆ ಹಾಕೋದಕ್ಕೆ ಅಂಜು ನಂಗೆ ಸಹಾಯ ಮಾಡ್ತಿದ್ಲು, ಈಗ ಅವಳಿಲ್ಲ, ನೀನು ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ಮನಸ್ವಿನಿ, ಇವಳ್ದು ಎಲ್ಲ ಪ್ಲ್ಯಾನು ಫ್ಲಾಪ್ ಆಗಿದೆ, ಇವಳ ಜೊತೆ ಏನಾದರೂ ಸೇರ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ, ಹೆಂಗಪ್ಪ ಅವಾಯ್ಡ್ ಮಾಡೋದು ಅಂತ. ಈಗ ಸದ್ಯಕ್ಕೆ ನನ್ನ ಫುಲ್ ಫೋಕಸ್ ಇರೋದು ರಾಮ್ ಮಾಮನ ಬಿಸ್ನೆಸ್ ಮೇಲೆ, ಅದನ್ನು ನನಗೆ ಡೈವರ್ಟ್ ಆಗೋದಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ದಿನ ಟೈಮ್ ಕೊಡು, ಆಮೇಲೆ ಹೇಳ್ತೀನಿ ಅಂತ ಹೇಳಿ ಬಚಾವಾಗ್ತಾಳೆ. ಅಪೇಕ್ಷಾ, ಸರಿ ಹೇಗೋ ನೀನು ಸಹಾಯ ಮಾಡ್ತೀಯ ಅಂತ ಹೇಳಿದೆಯಲ್ಲ, ಅಷ್ಟೇ ಸಾಕು ಬಿಡು, ಈ ಅಜ್ಜಿನ ನಂಬ್ಕೊಂಡ್ರೆ ಆಗೋದಿಲ್ಲ. ಅಜ್ಜಿ ಮೊಮ್ಮಗ ಒಂಚೂರು ಊಟ ಮಾಡಿ ಬಡಿಸಿದ್ದಕ್ಕೆ ಖುಷಿಯಾಗಿ ಅಲ್ಲಿ ಅವನ ಪರ ಹೋಗಿಬಿಟ್ರು, ಅದಕ್ಕೆ ನೀನಾದರೂ ಸಹಾಯ ಮಾಡ್ತೀಯ ಅಂದೆಲ್ಲ, ಸಾಕು ಬಿಡು ಅಂತ ಹೇಳಿಬಿಟ್ಟು ಅಪೇಕ್ಷೆ ಹೇಳ್ತಾಳೆ. ಸರಿ ಅಂತ ಅವರಿಬ್ಬರು ಹೋಗ್ತಾರೆ. ಇಲ್ಲಿ ಅಜಿತ್ ಭೂಮಿಗೋಸ್ಕರ ಹಾಲು ಕಾಯಿಸ್ಕೊಂಬರೋದಕ್ಕೆ ಅಡುಗೆ ಮನೇಲಿ ಪರದಾಡ್ತಾ ಇರ್ತಾನೆ. ಆಗ ಸಂಗೀತ ಬರ್ತಾಳೆ. ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದು ಅರಿಶಿನ ಹಾಲು ಕುದಿಸೋದಕ್ಕೆ ಬಂದಿದ್ದೀನಿ, ಭೂಮಿಗೆ ಕೋಲ್ಡ್ ಆಗಿದೆಯಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಮತ್ತೇನು, ಹೋಗಿ ಮಾಡ್ಕೊ ಅಂತ ಹೇಳಿದಾಗ, ನಂಗೆ ಗೊತ್ತಾಗಲ್ಲಮ್ಮ, ನೀನೇ ಮಾಡಿಕೊಡು ಅಂತ ಹೇಳ್ತಾನೆ. ಆಗ ನೀನೇ ಕಲ್ತ್ಕೊ, ನಾನು ಹೇಳ್ಕೊಡ್ತೀನಿ, ನೆಕ್ಸ್ಟ್ ಟೈಮ್ ನಿನಗೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು ಅರಿಶಿನ ಮತ್ತು ಹಾಲೆಲ್ಲ ಹಾಕ್ತಾ ಇರ್ತಾರೆ. ಇನ್ನು ಗರಂ ಮಸಾಲನೂ ಹಾಕಿಬಿಡ್ಲಾ ಅಮ್ಮ ಅಂತ ಕೇಳ್ತಾರೆ. ಕೋಲ್ಡ್ ಹೋಗಲಿ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು, ಪ್ರಾಣ ಹೋಗಲಿ ಅಂತಲ್ಲ, ಇಷ್ಟೇ ಸಾಕು ಅಂತ ಹೇಳಿಬಿಟ್ಟು ಅಜಿತ್ ಅವರ ಅಮ್ಮ ಹೇಳ್ತಾರೆ. ಸರಿ ಅಂತ ತಗೊಂಡೋಗಿ ಕೊಡ್ತೀನಿ ನಾನೇ ಅಂತ ಹೇಳ್ತಾರೆ ಸಂಗೀತ. ಅಯ್ಯೋ ಅಮ್ಮ, ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಕೇಳ್ತಾರೆ. ನೀನೀಗ ತಗೊಂಡೋಗಿ ಕೊಡೋದು, ನೀವು ಅತ್ತೆ ಸೊಸೆ ಗಂಟೆಗಟ್ಟಲೆ ಮಾತಾಡ್ಕೊಂಡಿರೋದು, ಭೂಮಿ ಮಲ್ಕೊಳ್ಳೋದು ಬೇಡವಾ ಅಂತ ಹೇಳಿಬಿಟ್ಟು ಸಂಗೀತಂಗೆ ಹೇಳ್ತಾನೆ. ಸರಿ ಆಯ್ತು ಕಣೋ, ನೀನೇ ತಗೊಂಡೋಗಿ ಕೊಡು ಅಂತ ಹೇಳಿಬಿಟ್ಟು ಕೊಡ್ತಾರೆ. ಆಮೇಲೆ ಅಜಿತ, ಭೂಮಿನ ಇದೇ ಥರ ಯಾವಾಗಲೂ ಜೊತೆಯಾಗಿ ಕಾಪಾಡ್ಕೊಳ್ಳಪ್ಪ ಅಂತ ಹೇಳಿದಾಗ ಅಜಿತ್ ಮಾತೇ ಆಡೋದಿಲ್ಲ. ಹೇಳಿದ್ದು ಕೇಳಿಸ್ತಾ, ಹೀಗೆ ಸೈಲೆಂಟಾಗಿ ಇರೋದಲ್ಲ, ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. 1 ವರ್ಷ ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿಬಿಟ್ಟು, ಸರಿ ಆ ಭೂಮಿ ಯಾವಾಗ ತನಕ ನನ್ನ ಹೆಂಡತಿಯಾಗಿರ್ತಾಳೋ ಅಲ್ಲಿ ತನಕ ಅವಳನ್ನು ನಾನು ಜೋಪಾನ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ. ಆಗ ಸಂಗೀತ ಒಂಚೂರು ಶಾಕ್ ಆಗ್ತಾಳೆ. ಆಗ ಅವಳೆ, ತರಲೆ ನೀನು ಹಿಂಗೆ ಸರಿಯಾಗಿ ಯಾವತ್ತೂ ಉತ್ತರ ಕೊಡಲ್ಲ ಅಂತ ಹೇಳಿಬಿಟ್ಟು ಕಿವಿ ಹಿಂಡಿ ಅವನನ್ನು ಕಳಿಸ್ತಾಳೆ. ರೂಮಿಗೆ ಬಂದು ಅಜಿತ
ಹಾಲು ಕೊಡ್ತಾನೆ. ತಗೋ ಇದನ್ನು ಕುಡಿ ಅಂತ ಹೇಳ್ತಾರೆ. ಕುಡಿಬೋದಾ ಅಂತ ಕೇಳ್ತಾರೆ. ಕುಡಿಲಿ ಅಂತಲೇ ತಗೊಬಂದಿರೋದು ಅಂತಾರೆ. ನಂಗೆ ಒಂದೇ ಸಲ ಕುಡಿಯೋಕ್ಕಾಗಲ್ಲ ಸಾಹೇಬ್ರೆ, ಸ್ವಲ್ಪ ಕುಡಿತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಒಟ್ನಲ್ಲಿ ಕುಡ್ದು ಮುಗಿಸು ಅಂತ ಹೇಳ್ತಾರೆ. ಕುಡ್ದಿಲ್ಲ ಅಂದರೆ ಗೊತ್ತಲ್ಲ ಅಪ್ಸರೆ ಸೀನು, ಅದನ್ನು ನಿಜ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೆದರ್ಸ್ತಾನೆ. ಸರಿ ಸಾಹೇಬ್ರೆ, ನೀವು ಅದೇನೇನು ಮಾಡೋದು ಬೇಡ, ನಾನು ಕುಡಿದು ಖಾಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ. ಆಮೇಲೆ ಭೂಮಿ ಅದನ್ನು ಕುಡಿದ್ಬಿಟ್ಟು ಹೋಗಿ ಮಲ್ಕೊಳ್ಳೋಕೆ ಹೋಗ್ತಾಳೆ. ಮಲಗಿದಾಗ ಅವಳು ಎದ್ದು ನಿಂತು ಮತ್ತೆ ಅಜಿತ್ ಏನು ಮಾಡ್ತಿದ್ದಾನಂತ ನೋಡೋಕೆ ಹೋಗ್ತಾನೆ. ಅಜಿತ್ ಕೂಡ ಭೂಮಿ ಏನು ಮಾಡ್ತಿದ್ದಾಳಂತ ನೋಡೋದಕ್ಕೆ ಎದ್ದಿರ್ತಾನೆ. ಇಬ್ಬರು ಮುಖ ನೋಡಿಕೊಂಡು ಮತ್ತೆ ವಾಪಸ್ ಅಲ್ಲೇ ಮಲ್ಕೋತಾರೆ. ಬೆಳಗಾದ್ಮೇಲೆ ಭೂಮಿ ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇರ್ತಾಳೆ. ಜೋರಾಗಿ ಒಂದು ಜೀಪ್ ಬಂದು ಅವಳು ರಂಗೋಲಿನೆಲ್ಲ ಹಾಳು ಮಾಡುತ್ತೆ. ಅಲ್ಲಿಂದ ಮನಸ್ವಿನಿ ಇಳಿದು ಬರ್ತಾಳೆ. ಓ ಭೂಮಿ, ನಂಗೆ ಗೊತ್ತಾಗಲಿಲ್ಲ, ನಿನ್ನ ರಂಗೋಲಿ ಮೇಲೆ ಕಾರ್ ಇಳ್ಬಿಟ್ನಾ, ನಾನು ನಿನಗೆ ಗುದ್ದು ಬಿಡ್ತೀನಿ ಅಂತ ಹೇಳಿ ಅಂದ್ಕೊಂಡ್ಯಾ? ಡೋಂಟ್ ವರಿ, ನನಗೆ ಡ್ರೈವಿಂಗ್ ಗೊತ್ತು ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಳೆ. ನಿನ್ನ ರಂಗೋಲಿ ಹಾಳಾಗೋಯ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮನೆಯವರೆಲ್ಲ ಹೊರಗೆ ಬರ್ತಾರೆ. ಹೊರಗೆ ಬಂದ ತಕ್ಷಣ, ಓ ಹೊರಗಡೆ ಹೋಗಿ ಬಂದ್ಯಾ ಮನಸ್ವಿನಿ ಅಂತ ಹೇಳ್ತಾರೆ. ಹ್ಞೂ ಮಾಮ ಅಂತ ಹೇಳ್ತಾರೆ. ಅಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ಸತ್ಯ ಮತ್ತು ಅಜಿತ್ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶ್ರವಣ್ ಹೊರಗಡೆ ಬಂದು, ಕಂಗ್ರಾಟ್ಸ್ ಬಾವ, ಆ ರಾಣಂದು ಎಲ್ಲ ಕ್ಲಿಯರ್ ಆಗಿದೆ, ಅವನು ತುಂಬ ಒಳ್ಳೆಯವನೇ, ಅವನು ಎಲ್ಲ ಚಾರಿಟೇಬಲ್ ಟ್ರಸ್ಟಿಗೆ ಆಮೇಲೆ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿದ್ದಾನೆ, ನೀವು ಆರಾಮಾಗಿ ಅವನ ಹತ್ರ ಫಂಡ್ಸ್ ತೊಗೋಬೋದು ಅಂತ ಹೇಳ್ತಾರೆ. ಓ ಹೌದಾ, ಹಾಗಾದರೆ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಈ ಕ್ರೆಡಿಟ್ಸ್ ಎಲ್ಲ ನನ್ನ ಮಗಳಿಗೆ ಹೋಗಬೇಕು, ಮನಸ್ವಿನಿಗೆ, ಅವಳೇ ಹೆಲ್ಪ್ ಮಾಡಿರೋದು ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಆಗ ಸಂಗೀತ, ಹೌದು, ಹೇಗೋ ಈಗ ನಂಗೆ ಖುಷಿ ಆಯಿತು, ರಾಮ್ ಇನ್ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾರೆ, ತುಂಬ ಟೆನ್ಷನ್ ಆಗಿದ್ದರು, ಒಳ್ಳೆ ಬಿಸ್ನೆಸ್ ಇನ್ವೆಸ್ಟರ್ ಸಿಕ್ಕಿದ್ರಲ್ವಾ ಅಂತ ಹೇಳಿಬಿಟ್ಟು ಖುಷಿ ಪಡ್ತಾಳೆ. ಈಗ ನಮಗೆ ನನ್ನ ತಮ್ಮ ರಮಣನ ನೆನಪಾಗುತ್ತೆ. ಅವನು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಿದ್ರೆ ಈಗ ನಮ್ಮ ಜೊತೆಗೆ ಇರ್ತಿದ್ದ, ಅವನಿಗೆ ಯಾಕೆ ಆ ಕೆಟ್ಟ ದಾರಿಗೆ ಹೋಗೋ ಬುದ್ಧಿ ಬಂತೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ದೇವಯಾನಿ ಕೋಪ ಮಾಡ್ಕೊಂಡು ಅವಳ ಮುಖಾನೇ ನೋಡ್ತಾ ಇರ್ತಾಳೆ. ದೇವಯಾನಿ, ಏನು ಬೇಜಾರಾಗಬೇಡ, ಹೀಗೆ ನೆನಪಾಯಿತು ಅಷ್ಟೇ ಅಂತ ಹೇಳ್ತಾರೆ. ಸಂಗೀತ, ಒಳ್ಳೇದಷ್ಟೇ ಮಾತಾಡು, ಹಳೆ ನೆನಪುಗಳು ಯಾಕೆ, ಈಗ ಬೇರೆ ನೋವು ಕೊಡೋ ವಿಚಾರಗಳು ಬೇಡ, ಈಗ ಸದ್ಯಕ್ಕೆ ರಾಮ ಅವನಿಗೆ ಬಿಸ್ನೆಸ್ ಇನ್ವೆಸ್ಟರ್ ಸಿಕ್ಕಿದ್ದಾರೆ, ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅಲ್ಲೇ ನಿಂತಿದ್ದ ಅಜಿತ್ ಮತ್ತು ಸತ್ಯ ಇದನ್ನು ಕೇಳಿಸ್ಕೊಂಡು, 25 ವರ್ಷದ ಹುಡುಗಿನ ನಂಬ್ಕೊಂಡು 25 ಕೋಟಿ ಇನ್ವೆಸ್ಟ್ ಮಾಡ್ತಾ ಇರೋನು ಯಾರವನು, ಈ ಮನಸ್ವಿನಿ ಬ್ಯಾಕ್ಗ್ರೌಂಡ್ಸ್ ಚೆಕ್ ಮಾಡಲೇಬೇಕು, ಇವಳ ಹಿಂದೆ ಏನೋ ದೊಡ್ಡ ರಹಸ್ಯನೇ ಇದೆ, ಬಿಡಲ್ಲ ನಾನು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಕ್ತಾಯ ಆಗಿದೆ. ಪ್ರೊಮೋ ಸಂಚಿಕೆಯಲ್ಲಿ ಭೂಮಿ ಮನಸ್ವಿನಿಗೆ ಸರಿಯಾಗಿ ಕ್ಲಾಸ್ ತಗೋತಾ ಇರ್ತಾಳೆ. ಸತ್ಯನಾರಾಯಣ ಪೂಜೆಯಲ್ಲಿ ಗೊತ್ತು, ನೀನೇ ಪೂಜಾರಿಗಳಿಗೆ ಹೇಳಿಬಿಟ್ಟು ಸುಳ್ಳು ಜಾತಕ ಹೇಳಿಸಿದೀಯಾ, ಮುಸ್ಕು ಹಾಕ್ಸ್ಕೊಂಡು ಮದುವೆ ಮಾಡಿಸ್ಬೇಕು ಅಂತ ಹೇಳೋದನ್ನು ನೀನೇ ಮಾಡಿರೋದು ಅಂತ ಎಲ್ಲರಿಗೂ ನಮಗೆಲ್ಲ ಗೊತ್ತಿದೆ. ನಮ್ಮ ಅಪ್ಪನ ಶ್ರವಣ್ ಅವರು ನಮ್ಮ ಅಪ್ಪ ಇದ್ದಾಗೆ, ನಮ್ಮ ಅಪ್ಪನ ಭಾವನೆಗಳಿಗೆ ಧಕ್ಕೆ ತಂದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋಲ್ಲ, ಸೈಲೆಂಟಾಗಿ ಇಲ್ಲಿಂದ ಕಳ್ಸ್ಕೊತಾ ಇರು ಅಂತ ಸರಿಯಾಗಿ ವಾರ್ನಿಂಗ್ ಕೊಡ್ತಾ ಇದ್ದಾಳೆ ಮನಸ್ವಿನಿಗೆ ಭೂಮಿಯ ಈ ರೆಬೆಲ್ ಆ್ಯಕ್ಟಿಂಗ್ ನೋಡಿಬಿಟ್ಟು ಶಾಕ್ ಆಗಿದ್ದಾಳೆ. ಅಜಿತ್ ಮತ್ತು ಸತ್ಯ ಕೂಡ ಭೂಮಿಯ ಈ ವಾರ್ನಿಂಗ್ ನೋಡಿ ಖುಷಿ ಪಟ್ಟಿದ್ದಾರೆ. ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ. ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.